ನೋಡಿದ್ದೀರಾ. ಆಮೇಲೆ ಅವರು ಪಾತ್ರಧಾರಿಗಳೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ನಮ್ಮ ಅಫ್ಕೋರ್ಸ್ ಶಿವರಾಮ್ ಕಾರಂತ್ ಅವ್ರ ಕತೆ ಅದು ಬಹಳ ಅದ್ಭುತವಾಗಿದೆ, ಬಹಳ ಅಗಾಧವಾಗಿದೆ. ಆ ಬೆಟ್ಟದ ಜನಗಳ ಜೀವನ ನೀವುಗಳು ಅಷ್ಟು ಚೆನ್ನಾಗಿ ಫೋಟೋಗ್ರಫಿ ಮಾಡಿ ತೋರಿಸಿರೋದು, ಅವರ ಪಾತ್ರಧಾರಿಗಳು ಭಾಳ ಚೆನ್ನಾಗಿ ಮಾಡಿ ಅವರ ತಾಯಿಗೆ ಮಗನ ಅಂತ ಕಾರಣ ಅದೆಲ್ಲ ಭಾಳ ಚೆನ್ನಾಗಿದೆ. ಆರು ನಮ್ಮ ಮಾಣಿಯ ನಿನಗೆಲ್ಲೋ ಭ್ರಾಂತು. ನಿನಗೆ ನಮ್ಮ ಮಾಣಿಯದೇ ಪ್ರಾಯ. ನಮ್ಮ ಶಂಭುಗೂ ಇವಂದೇ ಬಣ್ಣ ಕಾಣ್ದ. ಮಾವ ಹೆಂಗೆ ಹೇಳ್ತೆ ಅಂದ್ರು. ಆಮೇಲೆ ನೋಡಿ ಹೋದವನು ಹೋಗೇ ಬಿಟ್ಟ. ನಿಜದಲ್ಲಿ ಕಾಣಲಾಗದ್ದನ್ನು ನೆರಳಿನಲ್ಲಿ ಕಂಡು ಸಂಭ್ರಮಿಸುವುದ? ಬಹುಶಃ ನಾನು ತಪ್ಪು ಮಾಡಿದೆ. ಫೋಟೋಗ್ರಫಿ ಅಂತೂ ಬಹಳ ಒಂದು ಒಳ್ಳೆ ಕ್ಲಾಸಲ್ಲಿದೆ. ನಿರ್ದೇಶನ ಭಾಳ ಚೆನ್ನಾಗಿದೆ. ಯಾಕೆಂದರೆ 60 ವರ್ಷಗಳ ಹಿಂದಿರುವಂಥ ಸಿನಿಮಾನ ಇವತ್ತಿಗೆ ತೆಗೆಯೋದು, ಇವತ್ತಿನ ಮೌಲ್ಯಕ್ಕೆ ಹೊಂದಿಸೋದು ಬಹಳ ಕಷ್ಟ. ಸ್ವಾತಂತ್ರ್ಯ ಚಳವಳಿಯಲ್ಲಿ ನಾರಾಯಣ, ನಿನ್ನಲ್ಲಿ ತೋಟ ಎಷ್ಟುಂಟು? 2 ಮಾವಯ್ಯ. ತುಕ್ಕ, ನಿನ್ನಲ್ಲಿ ಎಷ್ಟು ತೋಟ ಉಂಟು? 4 ಈ 50 ಕಾರ್ತಿಕಗಳ ನೆನಪಿಗಾಗಿ ಈ ಹೂವಿನ ಮಾಲೆ. ಎಂಥದಿದು? ಎಂಥದೇನು? ಹಾಕು, ಏನಾಗೆ ಹಾಕು. ಹಾಗೆ ನಮ್ಮ ಕರ್ನಾಟಕದ ಯುವಕರು ಯುವತಿಯರು ನೋಡಬೇಕು, ನಮ್ಮ ಪೀಳಿಗೆ ಹೆಂಗಿದೆ ಅಂತ ಅವರು ಅರ್ಥ ಮಾಡ್ಕೋಬೇಕು. ಎಲ್ಲ ನೋಡಿ ಅವರು ಅದರಿಂದ ಸ್ಫೂರ್ತಿ ಪಡಬೇಕು. ಇದೊಂದು ಉತ್ತಮವಾದ ಸದಭಿರುಚಿಯ ಕುಟುಂಬದವರೆಲ್ಲ ಕೂತ್ಕೊಂಡು ನೋಡಬೇಕಾದ ಚಿತ್ರ ಅಂತ ನನ್ನ ಅಭಿಪ್ರಾಯ.